ಕೊಡಗು ಪಶ್ಚಿಮ ಘಟ್ಟದ ಭೂಕುಸಿತಕ್ಕೆ ಕಾರಣ ಏನ್ ಗೊತ್ತಾ? ಭಾರತೀಯ ಹವಾಮಾನ ಇಲಾಖೆ ಸ್ಫೋಟಕ ಮಾಹಿತಿಯೊಂದನ್ನ ಕೊಡ್ತಾ ಇದೆ. ಕೇರಳ ಕರಾವಳಿ ಭಾರೀ ಪ್ರವಾಹಕ್ಕೆ ಕಾರಣವಾಗಿರೋದು ಸೋಮಾಲಿ ಜೆಟ್. ಎಸ್, ಸೋಮಾಲಿ ಜೆಟ್ ಅನ್ನೋ ಚಂಡಮಾರುತದಿಂದ ಈ ಎಲ್ಲ ಸಾವು ನೋವುಗಳು ಆಗಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಕೇರಳ, ಕೊಡಗು ಹಾಗೂ ಪಶ್ಚಿಮ ಘಟ್ಟದಲ್ಲಿ ಭೂಕುಸಿತ ಆಗ್ತಾ ಇರೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಹವಾಮಾನ ಇಲಾಖೆ ಸ್ಫೋಟಕ ಮಾಹಿತಿಯೊಂದನ್ನ ಕೊಡ್ತಾ ಇದೆ. ಸೋಮಾಲಿ ಜೆಟ್ ಚಂಡಮಾರುತದಿಂದ ಇಷ್ಟೆಲ್ಲ ಸಾವು ನೋವು ಆಗಿದೆ ಅಂತ ಹೇಳಿದೆ. ಕೇರಳ ಕೊಡಗು ಅನಾಹುತಕ್ಕೆ ಕಾರಣ ಅರಬ್ಬಿ ಸಮುದ್ರದಲ್ಲಿ ಎದ್ದಂತಹ ಬಿರುಗಾಳಿ. ಆಗ್ನೇಯ ಭಾಗದಲ್ಲಿದ್ದ ಬಿರುಗಾಳಿ ದಿಕ್ಕು ಬದಲಿಸಿ ಬಂಗಾಳ ಕೊಲ್ಲಿಗೆ ಲಗ್ಗೆ ಇಟ್ಟಿದೆ. ಬಂಗಾಳ ಕೊಲ್ಲಿ, ಕರಾವಳಿ, ಪಶ್ಚಿಮ ಘಟ್ಟದಲ್ಲಿ ಸೋಮಾಲಿ ಜೆಟ್ ಎಫೆಕ್ಟ್ ನಿಂದ ಭಾರೀ ಮಳೆಯಾಗಿದೆ. ಕೇರಳ, ಪಶ್ಚಿಮ ಘಟ್ಟಕ್ಕೆ ಮಳೆಯ ಜೊತೆಗೆ ಸೋಮಾಲಿ ಜೆಟ್ ಅಪ್ಪಳಿಸಿ ಈ ಎಲ್ಲಾ ಅನಾಹುತಗಳಾಗಿದೆ. ಸೋಮಾಲಿ ಜೆಟ್ ಚಂಡಮಾರುತದಿಂದ ಕೊಡಗು, ಕೇರಳ ಸೇರಿದಂತೆ ಹಲವು ಕಡೆ ಹಾನಿಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುಖ್ಯಸ್ಥ ಜಿಪಿ ಶರ್ಮಾ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೋಮಾಲಿ ಜೆಟ್ ಚಂಡಮಾರುತದಿಂದ ಇಷ್ಟೆಲ್ಲ ಸಾವು ನೋವಿನ ವರದಿಯಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಕೊಡಗು ಅನಾಹುತಕ್ಕೆ ಇಲ್ಲಿ ಕಾರಣ ಆಗಿರೋದು ಅರಬ್ಬಿ ಸಮುದ್ರದಲ್ಲಿ ಎದ್ದಂತ ಬಿರುಗಾಳಿ. ಆಗ್ನೇಯ ಭಾಗದಲ್ಲಿದ್ದ ಬಿರುಗಾಳಿ ದಿಕ್ಕನ್ನ ಬದಲಿಸಿ ಬಂಗಾಳ ಕೊಲ್ಲಿಗೆ ಲಗ್ಗೆ ಇಟ್ಟು ಬಂಗಾಳ ಕೊಲ್ಲಿ, ಕರಾವಳಿ, ಪಶ್ಚಿಮ ಘಟ್ಟದಲ್ಲಿ ಸೋಮಾಲಿ ಜೆಟ್ ನಿಂದ ಭಾರೀ ಮಳೆಯಾಯಿತು. ಕೇರಳ ಹಾಗೂ ಪಶ್ಚಿಮ ಘಟ್ಟಕ್ಕೆ ಮಳೆಯ ಜೊತೆಗೆ ಸೋಮಾಲಿ ಜೆಟ್ ಅಪ್ಪಳಿಸಿ ಇಷ್ಟೆಲ್ಲ ಅನಾಹುತ ಆಗಿದೆ ಅಂತ ಹೇಳ್ತಾ ಇದೆ ಭಾರತೀಯ ಹವಾಮಾನ ಇಲಾಖೆ.